ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಟೋಲ್ ವಿರೋಧಿ ಹೋರಾಟಗಾರರಾದ ನವೀದ್ ಅವರು. ಬನ್ನಿ ಅವರೊಟ್ಟಿಗೆ ಮಾತನಾಡೋಣ. ನಮಸ್ತೆ ನವೀದ್ ಅವರೇ. ಈ ಹಿಂದೆ ನಿಮ್ಗೆ ಟೋಲ್ ಮುಗಿಸೋದಕ್ಕೆ ಸಾಕಷ್ಟು ಸಮಯ ಇತ್ತು, ಆದ್ರೆ ಇಷ್ಟು ದಿನದ ನಂತರ ನೀವು ಹೋರಾಟಕ್ಕೆ ಬಂದಿರೋದಕ್ಕೆ ಕಾರಣ ಏನು? ಮೇಡಮ್, ಈಗೇನು ಶಿವಮೊಗ್ಗ ದೊಡ್ಡ ರಾಜ್ಯ ಹೆದ್ದಾರಿಯಲ್ಲಿ 2 ಕಡೆ ಟೋಲ್ ಆಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಭಾಗದ ಜನಗಳು, ಉಡುಗಣಿ ಮತ್ತು ತಾಳಗುಂದ ಹೋಬಳಿಗಳ ಜನಗಳು ಶಿವಮೊಗ್ಗಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಅಥವಾ ಶಿಕಾರಿಪುರ ತಾಲೂಕ್ ಹೆಡ್ ಕ್ವಾರ್ಟರ್ಗೆ ಹೋಗ್ಬೇಕಂತ ಹೇಳಿದ್ರೆ, ಶಿವಮೊಗ್ಗ ಜಿಲ್ಲಾ ಹೆಡ್ ಕ್ವಾರ್ಟರ್ಗೆ ಹೋಗ್ಬೇಕಂತ ಹೇಳಿದ್ರೆ 2 ಟೋಲ್ಗಳನ್ನ ಪಾವತಿ ಮಾಡಿ ಹೋಗುವಂತ ಸಂದರ್ಭ ಬಂದೊದಗಿದೆ ಮೇಡಮ್. ಹೀಗಾಗಿ ಈ ವಿಚಾರವಾಗಿ ನಾವು ಟೋಲ್ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಒಂದು ಬಾರಿ ಜಿಲ್ಲಾಧಿಕಾರಿಗಳ ಆಫೀಸಿಗೆ ಹೋಗಿ ಅಲ್ಲಿ ದೊಡ್ಡದೊಂದು ಪ್ರತಿಭಟನೆ ನಡೆಸಿ ಒಂದು ಮನವಿಯನ್ನ ಕೊಟ್ಟಿದ್ವಿ. ಬಟ್ ಜಿಲ್ಲಾಧಿಕಾರಿಯವರು ನಮ್ಮ ಮನವಿಯನ್ನ ತಗೊಳ್ಳಕ್ಕೆ ಹೊರಗಡೆನೂ ಸಹ ಬಂದಿಲ್ಲ. ಆತರ ಅವಮಾನ ರೀತಿಯಲ್ಲಿ ನಮಗೆ ನೋಡ್ಕೊಂಡ್ರು. ಅಷ್ಟ ಮೇಲೆ ಮತ್ತೊಂದು ಬಾರಿ ನಾವು ಟೋಲ್ ಗೇಟ್ ಹತ್ರ ಹೋರಾಟವನ್ನು ಮಾಡಿದ್ವಿ ಮೇಡಮ್. ಟೋಲ್ ಗೇಟ್ ಅನ್ನ ತಡೆದು ಇಡೀ ದಿನ ಒಂದು ಹೋರಾಟ ಮಾಡಿದ್ವಿ. ಆ ಸಮಯದಲ್ಲಿ ಜಿಲ್ಲೆಯ ಎಲ್ಲಾ ರಾಜಕೀಯ ಪ್ರತಿನಿಧಿಗಳು ನಮಗೆ ಆಶ್ವಾಸನೆ ಕೊಟ್ಟರು, ಟೋಲನ್ನ ತೆಗಿತೀವಿ ಅಂತ ಹೇಳಿ. ಸಂಸದರಾಗಿರ್ಲಿ, ನಮ್ಮ ಶಾಸಕರಾಗಿರ್ಲಿ, ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳ ಆಗಿರ್ಲಿ, ಎಲ್ಲರೂ ಅದನ್ನ ತೆಗಿತೀವಿ, ಅದನ್ನ ನಿಮಗೆ ಬಂದ್ ಮಾಡಿಸ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟು 1 ವರ್ಷ ಆದ್ರೂ ಮೇಡಮ್ ಇಲ್ಲಿವರೆಗೂ ಟೋಲು ಅಲ್ಲಿಂದ ತೆಗೆಯುವಂತ ಕೆಲಸ ಆಗ್ಲಿಲ್ಲ. ಮೊನ್ನೆ ರೀಸೆಂಟ್ಲಿ ಅದನ್ನ ಹೊಸದಾಗಿ ಮರು ಟೆಂಡರ್ ಮಾಡಿದ್ದಾರೆ ಅಂತ ಹೇಳಿ ಮತ್ತೆ ಒಂದು ಬಂತು. ಆಮೇಲೆ ಈ ಒಂದು ಹೋರಾಟದ ಕಿಚ್ಚು ಇನ್ನೂ ಜಾಸ್ತಿ ಹೆಚ್ಚಿದೆ ಮೇಡಮ್ ನಮ್ಮ ಭಾಗದಲ್ಲಿ. ಯಾಕಂದ್ರೆ ಮೇಡಮ್ ದಿನನಿತ್ಯ ನಾವೇನ್ ಓಡಾಡ್ತೀವಿ, ಇಲ್ಲಿ ಇರೋದೇ ರೈತರು ಮೇಡಮ್ ಜಾಸ್ತಿ. ರೈತರು, ಕೂಲಿ ಕಾರ್ಮಿಕರು, ಬಡವರು, ರೋಗಿಗಳು ಇವರಿಗೆಲ್ಲ ಹೊರೆ ಆಗ್ತಾ ಇದೆ ಮೇಡಮ್ ಟೋಲ್ ಗೇಟ್ ಇಂದಾಗಿ. ಹಾಗೆ ಸರ್, ನಿಮ್ಮ ಹೋರಾಟ ಟೋಲ್ ವ್ಯವಸ್ಥೆ ಬೇಡ ಅಂತನೋ ಅಥವಾ ಕುಟ್ರಳ್ಳಿ ಟೋಲ್ ಬೇಡ ಅಂತನೋ ಯಾವ ರೀತಿ ಇದೆ ನಿಮ್ಮ ಹೋರಾಟದ ವ್ಯವಸ್ಥೆ? ಮೇಡಮ್, ಇದು ಟೋಟಲಿ ಅವೈಜ್ಞಾನಿಕ ಮೇಡಮ್. ಟೋಟಲಿ ಆಗಿರೋದು ಇದು ಟೋಲ್. ಯಾಕೆ ಅಂತ ಹೇಳಿದ್ರೆ ವಿದಿನ್ ದ ಡಿಸ್ಟೆನ್ಸ್ ಆಫ್ 35 ಕಿಲೋಮೀಟರ್ 2 ಟೋಲ್ ಅನ್ನ ಹಾಕಿದ್ದಾರೆ ಮೇಡಮ್. 60 ಕಿಲೋಮೀಟರ್ ಒಂದು ಟೋಲಿಂದ ಒಂದು ಟೋಲಿಗೆ 60 ಕಿಲೋಮೀಟರ್ ಮಿನಿಮಮ್ ಕನಿಷ್ಠ ಒಂದು ಡಿಸ್ಟೆನ್ಸ್ ಇರಬೇಕು ಅಂತ ಒಂದು ಕಾನೂನು ಇದ್ರು ಸಹ ಅದನ್ನ ಪಾಲನೆ ಮಾಡಿದ ಈ ಸರ್ಕಾರ 2 ಟೋಲ್ ಅನ್ನ 39 ಕಿಲೋಮೀಟರ್ ಒಳಗಡೆ 2 ಟೋಲ್ ಅನ್ನ ಹಾಕಿದ್ದಾರೆ. ಅಂದ್ರೆ ನಾವು ಕೇಳ್ತಾ ಇರುವಂತದ್ದು ಎಲ್ಲೂ ಟೋಲ್ ಬೇಡ ಅಂತ ನಿಮ್ಮ ಹೋರಾಟನ ಅಥವಾ ಕುಟ್ರಳ್ಳಿ ಟೋಲ್ ಬೇಡ ಅಂತ ನಿಮ್ಮ ಹೋರಾಟನ? ಇದು ನಮ್ಮ ಪ್ರಶ್ನೆ ಸರ್. ಮೇಡಮ್, ಕುಟ್ರಳ್ಳಿ ಟೋಲ್, ವಿಶೇಷವಾಗಿ ಕುಟ್ರಳ್ಳಿ ಟೋಲ್ ತೆಗಿಬೇಕು ಮೇಡಮ್. ಕುಟ್ರಳ್ಳಿ ಟೋಲ್ ತೆಗಿಬೇಕಂತ ನಮ್ಮ ಹೋರಾಟ ಮೇಡಮ್. ಯಾಕಂತ ಹೇಳಿದ್ರೆ ಸ್ಥಳೀಯರಿಗೆ ಇಲ್ಲಿ ಏನಾಗಿದೆ, ಶಿರಾಳಕೊಪ್ಪದಿಂದ ಶಿಕಾರಿಪುರ 20 ಕಿಲೋಮೀಟರ್ ಡಿಸ್ಟೆನ್ಸ್ ಮೇಡಮ್. ಮತ್ತೆ ಹಳ್ಳಿಗಳು, ಸುಮಾರಷ್ಟು ಹಳ್ಳಿಗಳು ಬರುತ್ತೆ. ನಾವು ತಾಲೂಕ್ ಕಚೇರಿಗೆ ಹೋಗಕ್ಕೆ, ನಮ್ಮ ತಾಲೂಕ್ ಕಚೇರಿಗೆ ನಾವು ಅಲ್ಲಿ ಇರೋರು ಏನ್ ಅಂಬಾರಗೊಪ್ಪ ಅಂತ ಏನು ಅಲ್ಲಿ ಹಳ್ಳಿ ಇದೆ, ಆ ಹಳ್ಳಿಯವರು ಕೂಡ ಟೋಲ್ ಕಟ್ಬಿಟ್ಟೆ ನಾವು ಶಿಕಾರಿಪುರ ತಾಲೂಕು ಕೇಂದ್ರಕ್ಕೆ ಬರ್ಬೇಕಾಗಿರುವಂತ ಒಂದು ಪರಿಸ್ಥಿತಿ ಆಗಿದೆ ಮೇಡಮ್ ಈಗ. ಹಾಗಾಗಿ ವಿಶೇಷವಾಗಿ ಆ ಒಂದು ಏನು ಕುಟ್ರಳ್ಳಿ ಟೋಲ್ ಇದೆ, ಆ ಟೋಲೆ ನಮಗೆ ತೆಗಿಬೇಕು ಅಂತೇಳಿ ನಮ್ಮ ಹೋರಾಟ ಮೇಡಮ್. ಸರ್, ಹಾಗೆ ನಿಮ್ ಜೊತೆಗೆ ಹೋರಾಟದಲ್ಲಿ ಮತ್ತೆ ಯಾರು ಭಾಗವಹಿಸಿದ್ದಾರೆ ಸರ್? ಅಂದ್ರೆ ಯಾವ ತಾಲೂಕಿನವರು ಭಾಗವಹಿಸಿದ್ದಾರೆ? ಈ ಕುರಿತ ಮಾಹಿತಿ ಏನಿದೆ ಮೇಡಮ್? ಇದು ನೋಡಿ, ಆನ್ವಟ್ಟಿ ಭಾಗ, ಸೊರಬ ಭಾಗ, ಶಿಕಾರಿಪುರದ ಎಲ್ಲಾ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಲೋಕಲ್ ಇರುವಂತ ಪಟ್ಟಣಗಳಲ್ಲಿ, ಶಿರಾಳಕೊಪ್ಪ ಮತ್ತು ಶಿಕಾರಿಪುರ ಪಟ್ಟಣಗಳಲ್ಲಿ ಇರುವಂತ ಸಂಘ ಸಂಸ್ಥೆಗಳು ಎಲ್ಲರೂ ಈ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ದಾರೆ ಮೇಡಮ್. ವಿಶೇಷವಾಗಿ ಸೊರಬ, ಆನ್ವಟ್ಟಿ, ಶಿರಾಳಕೊಪ್ಪ ಭಾಗದ ಜನರಿಗೆ ಇದು ಅನ್ಯಾಯ ಆಗುತ್ತಿರೋದ್ರಿಂದ ಈ ಭಾಗದ ಎಲ್ಲಾ ತರದ ಸಂಘಟನೆಗಳ ಬೆಂಬಲ ಈ ಒಂದು ಹೋರಾಟ ಸಮಿತಿಗೆ ದೊರಕಿದೆ ಮೇಡಮ್. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.